ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಯಕ್ತಿತ್ವವನ್ನು ಕುರಿತಾಗಿ ಅನೇಕ ವಿಜ್ಞಾನಿಗಳು ಮಂಡಿಸಿದಂತ ವ್ಯಕ್ತಿತ್ವದ ವಿಧಗಳನ್ನ ತಿಳಿದುಕೊಳ್ಳುತ್ತಿದ್ದೇವೆ. ಸೊ ಫ್ರೆಂಡ್ಸ್, ಇದೀಗ ಮುಂದುವರೆದು ಸಿಗ್ಮಂಡ್ ಫ್ರಾಯ್ಡ್ ಅವರು ಮಂಡಿಸಿದಂತ ವ್ಯಕ್ತಿತ್ವದ ಒಂದು ವಿಕಾಸವನ್ನ ತಿಳಿಯೋಣ. ಫ್ರೆಂಡ್ಸ್, ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವ ರಚನಾ ಸಿದ್ಧಾಂತ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ರಚನೆಯು ಆತನು ಹೊಂದಿರತಕ್ಕಂತ ದೇಹ ದ್ರವ್ಯವಾಗಿರ್ಬೋದು, ಅದೇ ರೀತಿಯಾಗಿ ಅವನ ಒಂದು ಆಹಾರ ಸೇವನೆ ಮತ್ತು ಅವನ ದೈಹಿಕ ಚಟುವಟಿಕೆಗಳ ಆಧಾರದ ಮೇಲೆ ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆದಂತ ಒಂದು ರೀತಿಯಲ್ಲಿ ವ್ಯಕ್ತಿತ್ವದ ಒಂದು ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳುವ ಪ್ರಕಾರ ವ್ಯಕ್ತಿತ್ವ ಒಂದು ರಚನೆ ಮತ್ತು ಅದರ ವಿಧಗಳನ್ನ ತಿಳಿಯೋಣ. ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರಮುಖವಾಗಿ ವ್ಯಕ್ತಿಯ ರಚನೆಯನ್ನು ಆತನಲ್ಲಿರ್ತಕ್ಕಂಥ ಶೈಶವ ಅವಸ್ಥೆಯಿಂದ, ಸೊ ಫ್ರೆಂಡ್ಸ್, ಸಾಮಾನ್ಯವಾಗಿ ಮಗುವಿನ ವ್ಯಕ್ತಿತ್ವ ರಚನೆಯಾಗೋದು ಆತನ ಪರಿಸರ ಮತ್ತು ಅವನ ಒಂದು ಅನುವಂಶೀಯತೆಯಿಂದ ಎಂದು ಸಿಗ್ಮಂಡ್ ಫ್ರಾಯ್ಡ್ ಅವರು ತಮ್ಮ ಒಂದು ಮಾತನ್ನ ಹೇಳುತ್ತಾರೆ. ಅಷ್ಟೇ ಅಲ್ಲದೆ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ರಚನೆಯಲ್ಲಿ ಮನೆಯ ಪರಿಸರ ಆಗಿರ್ಬೋದು, ಅದೇ ರೀತಿಯಾಗಿ ಶಾಲಾ ಕಾರಕಗಳಾಗಿರ್ಬೋದು, ಅದೇ ರೀತಿಯಾಗಿ ಮಗು ತನ್ನ ಸುಪ್ತಾವಸ್ಥೆಯಿಂದ ಪ್ರಜ್ಞಾವಸ್ಥೆವರೆಗಿನ ಈ ಒಂದು ಹಂತದ ಬೆಳವಣಿಗೆಯನ್ನೇ ಸಿಗ್ಮಂಡ್ ಫ್ರಾಯ್ಡ್ ಅವರು ತಮ್ಮ ಒಂದು ವ್ಯಕ್ತಿತ್ವ ರಚನಾ ಸಿದ್ಧಾಂತದಲ್ಲಿ ಹೇಳುತ್ತಾರೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮನೋವಿಶ್ಲೇಷಣಾ ವಿಧಾನ ಎಂದ ತಕ್ಷಣ ನೆನಪಾಗ್ತಕ್ಕಂಥ ಒಬ್ಬ ಮನೋವಿಜ್ಞಾನಿ ಹೆಸರೆಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಹೆಸರು. ಸೊ ಫ್ರೆಂಡ್ಸ್, ಸಿಗ್ಮಂಡ್ ಫ್ರಾಯ್ಡ್ ಅವರು 1856 ಮೇ 6ರಂದು ಜನಿಸಿದರು. ಸೊ ಫ್ರೆಂಡ್ಸ್, ಇವರ ಒಂದು ಜನನ 1856 ಮೇ 6ರಂದು ಜನಿಸಿದ್ದಾರೆ. ಇವರು ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕ ಆಗಿದ್ದಾರೆ. ಸೊ ಫ್ರೆಂಡ್ಸ್, ವ್ಯಕ್ತಿಯ ರಚನೆ ಅಧ್ಯಯನಕ್ಕಾಗಿ ಸುಪ್ತಾವಸ್ಥೆಯಿಂದ ಹಿಡಿದು ಪ್ರಜ್ಞಾವಸ್ಥೆವರೆಗಿನ ಸತ್ವಪೂರ್ಣವಾದಂತಹ ಒಳನೋಟಗಳ ಮುಖಾಂತರ ವ್ಯಕ್ತಿಯ ಒಂದು ಅಂತರಾಳಕ್ಕಿಳಿದು ಅವನ ಒಂದು ಮನೋರಂಗದ ಒಂದು ಆಳ ಅಗಲಗಳನ್ನು ಸಮೀಕ್ಷಿಸಿ ಸತ್ವಪೂರ್ಣವಾದಂತಹ ಒಂದು ಮನೋವಿಜ್ಞಾನದ ವ್ಯಕ್ತಿತ್ವ ವಿಧಾನವನ್ನ ಮಂಡಿಸಿದವರು ಸಿಗ್ಮಂಡ್ ಫ್ರಾಯ್ಡ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕರಾದಂಥ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿತ್ವದ ರಚನೆಯ ಪ್ರಮುಖವಾಗಿ 3 ಹಂತಗಳನ್ನ ತೋರಿಸುತ್ತಾರೆ. ಸೊ ಫ್ರೆಂಡ್ಸ್, ವ್ಯಕ್ತಿಯ ಒಂದು ಮನಸ್ಸನ್ನ ಆಧಾರವಾಗಿಟ್ಟುಕೊಂಡು ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿಯ ಕ್ರಿಯಾತ್ಮಕತೆ, ಆತನ ಒಂದು ಚೈತನ್ಯಗಳ ಮೂಲಕ, ಅದೇ ರೀತಿಯಾಗಿ ವ್ಯಕ್ತಿಯ ಒಂದು ರಚನಾ ಸಿದ್ಧಾಂತಗಳನ್ನ ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕರಾದಂಥ ಸಿಗ್ಮಂಡ್ ಫ್ರಾಯ್ಡ್ ಅವರು ಮಂಡಿಸುತ್ತಾರೆ. ಸೊ ಫ್ರೆಂಡ್ಸ್, ಅದರಲ್ಲಿರ್ತಕ್ಕಂಥ ಪ್ರಮುಖವಾದಂಥ 3 ವಿಧಗಳೆಂದರೆ ಈಗೋ ಮತ್ತು ಸೂಪರ್ ಈಗೋ ಅಂತೇಳಿ. ಸೊ ಫ್ರೆಂಡ್ಸ್, ಅದರಲ್ಲಿ ಮೊದಲನೇದು ಸಾಮಾನ್ಯವಾಗಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಪ್ರಥಮವಾದಂಥ ಒಂದು ವಿಭಾಗ ಇದು ಆಗಿದ್ದು, ಅನುವಂಶೀಯವಾಗಿ ಅಂದರೆ ವಂಶವಾಹಿನಿಗಳ ಮೂಲಕ ಹರಿದು ಬರ್ತಕ್ಕಂಥ ಒಂದು ಗುಣ ಇದಾಗಿರುತ್ತದೆ. ಇದನ್ನು ವ್ಯಕ್ತಿಯ ಮೂಲಭೂತ ವ್ಯವಸ್ಥೆ ಎಂದು ಕರೆಯುತ್ತಾರೆ. ಸೊ ಫ್ರೆಂಡ್ಸ್, ಇದು ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಮೂಲಭೂತ ಒಂದು ವ್ಯವಸ್ಥೆ ಆಗಿದೆ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಯಾವ ರೀತಿಯಾಗಿ ಅನುವಂಶೀಯ ಮುಖಾಂತರ ವಂಶವಾಹಿನಿಗಳು ಗುಣಾಣುಗಳ ಮುಖಾಂತರ ವರ್ಗಾವಣೆಯಾಗುತ್ತವೆ ಎನ್ನುವುದನ್ನು. ಸೊ ಫ್ರೆಂಡ್ಸ್, ಇದು ಸಾಮಾನ್ಯವಾಗಿ ಸಂಬಂಧಪಟ್ಟಿದ್ದು ಸುಖಾಪೇಕ್ಷೆಯ ತತ್ವದಡಿಯಲ್ಲಿ ಇದು ಕೆಲಸವನ್ನ ಮಾಡುತ್ತದೆ. ಸೊ ಫ್ರೆಂಡ್ಸ್, ವ್ಯಕ್ತಿಯು ತಾನು ಇಚ್ಛಿಸ್ತಕ್ಕಂಥ ಆಶೆ, ಅವನ ಒಂದು ಸುಖಾಪೇಕ್ಷೆಗಳಿಗೆ ಸಂಬಂಧಪಟ್ಟಿದ್ದು ಅವನಲ್ಲಿರ್ತಕ್ಕಂಥ ಅದೇ ರೀತಿಯಾಗಿ ಸತತವಾಗಿ ಸುಖವನ್ನು ಅನುಭವಿಸುವುದಕ್ಕಾಗಿ ನಿರಂತರವಾಗಿ ಹೋರಾಡುವುದು, ಇದನ್ನ ಒಂದು ಕಾರ್ಯವನ್ನು ನೋಡಿದಾಗ ಇದು ಯಾವಾಗಲೂ ಹೋರಾಟ ಮಾಡುವುದು ಸುಖದ ಒಂದು ಅನುಭವಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇದು ಒಂದು ವ್ಯಕ್ತಿತ್ವದ ಒಂದು ಗುಣವಾಗಿದೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಸಮುದಾಯದ ಹಾಗೂ ಬಾಹ್ಯ ಪ್ರಪಂಚದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, ಸಮುದಾಯ ತನ್ನ ಬಗ್ಗೆ ಯಾವ ರೀತಿ ವಿಚಾರ ಮಾಡುತ್ತದೆ ಎನ್ನುವುದರ ಬಗ್ಗೆ ಚಿಂತನೆ ಮಾಡದೆ ಕ್ರೂರ ಗುಣಗಳಿಂದ ಸರ್ವಾಧಿಕಾರಿಯಂತೆ ವರ್ತಿಸ್ತಕ್ಕಂಥದ್ದು ಇದಾಗಿದೆ. ಸೊ ಫ್ರೆಂಡ್ಸ್, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇದ್ದಂತಕ್ಕಂಥ ಒಂದು ಮನೋಭಾವ ಇರುವುದರಿಂದ ಅವ ಇತರೆ ಒಂದು ವಸ್ತುಗಳಿಗೆ ತನ್ನ ತಲೆಯನ್ನ ಕೊಡದೆ ತನ್ನಲ್ಲಿರ್ತಕ್ಕಂಥ ಒಂದು ಗುಣಾವೇಶಗಳ ಪ್ರಧಾನವಾದದ್ದು, ಅವುಗಳೇ ಒಂದು ವಿಶಿಷ್ಟ ಎಂತಕ್ಕಂಥ ಒಂದು ಮನೋಭಾವನೆಯನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಸಾಮಾನ್ಯವಾಗಿ ತಮ್ಮ ಸುಖಕ್ಕಾಗಿ ಯಾವುದೇ ಒಂದು ಕೆಲಸವನ್ನ ಮಾಡಲು ಸಿದ್ಧವಾಗ್ತಕ್ಕಂಥ ಒಂದು ಗುಣ ಇದನ್ನ ಒಂದು ಸ್ವಭಾವವಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಬರ್ತಕ್ಕಂಥದ್ದು ಈಗೋ ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವ ರಚನಾ ಸಿದ್ಧಾಂತದ 2ನೇ ಹಂತವಾಗಿದ್ದು, ಸೊ ಫ್ರೆಂಡ್ಸ್, ಇದನ್ನ ಅನ್ಯಾಯಯುತವಾದಂಥ ಗುಣಗಳಿಗೆ ಕಡಿವಾಣ ಹಾಕಲು ಪ್ರಯತ್ನಿಸುತ್ತದೆ. ಮಾಡ್ತಕ್ಕಂಥ ಅನ್ಯಾಯಯುತವಾದಂಥ ಗುಣಗಳಿಗೆ ಕಡಿವಾಣ ಹಾಕಲು ಪ್ರಯತ್ನಿಸ್ತಕ್ಕಂಥ ಒಂದು ವ್ಯಕ್ತಿತ್ವದ ರಚನೆ ವಿಧವೆಂದರೆ ಈಗೋ, ಅಹಂ ತೋರುವ ಗುಣಗಳೆಂದರೆ. ಸೊ ಫ್ರೆಂಡ್ಸ್, ಅಹಂನಲ್ಲಿರ್ತಕ್ಕಂಥ ಸಾಮಾನ್ಯ ಗುಣಗಳೆಂದರೆ ಇದು ವಾಸ್ತವಿಕವಾಗಿ ಪ್ರಪಂಚದ ಬೇಡಿಕೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಫ್ರೆಂಡ್ಸ್, ಇದು ಸಮಾಜದ, ಪರಿಸರದ, ಅದೇ ರೀತಿಯಾಗಿ ಅದರ ಬೇಡಿಕೆಗಳಿಗೆ ಸನ್ನಿವೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವದ ಗುಣವೆಂದರೆ ಅದು ಅಹಂ ಆಗಿದೆ. ಅದೇ ರೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ.
ಕಾನೂನಿಗೆ ವಿರುದ್ಧವಾದಂಥ ಒಂದು ಚಟುವಟಿಕೆಗಳಿಗೆ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಗುಣ ಇದಾಗಿದೆ. ದೈಹಿಕ ಹಾಗೂ ಮಾನಸಿಕ ತೃಪ್ತಿಗಾಗಿ ಅನ್ಯ ಮಾರ್ಗ ಕ್ರೂರ ಮಾರ್ಗ ಬಿಟ್ಟು ಸನ್ಮಾರ್ಗದಿಂದಲೂ ಸಾಧ್ಯ ಎಂಬುದನ್ನು ಇದರ ಒಂದು ಧ್ಯೇಯವಾಗಿದೆ. ಸೊ ಫ್ರೆಂಡ್ಸ್, ಯಾವ ರೀತಿಯಾಗಿ ತನ್ನ ಸುಖಾಪೇಕ್ಷೆಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡಲು ಮುಂದಾಗಿರುತ್ತದೆ, ಆದರೆ ಇಗೋ ಅದಕ್ಕೆ ಕಡಿವಾಣ ಹಾಕಿ ಒಳ್ಳೆಯ ಮಾರ್ಗದಿಂದಲೂ ಅದನ್ನು ಸಾಧಿಸಲು ಸಾಧ್ಯ ಎಂದು ತೋರಿಸುವುದೇ ಈ ಒಂದು ಇಗೋ ಅಹಂ ಆಗಿದೆ. ಸಮುದಾಯ ಮತ್ತು ಬಾಹ್ಯ ಪ್ರಪಂಚದ ಬೇಡಿಕೆಗಳಿಗೆ ಅನುಗುಣವಾಗಿ ತನ್ನ ಪಾತ್ರವನ್ನು ನಿಭಾಯಿಸುತ್ತದೆ. ಸೊ ಫ್ರೆಂಡ್ಸ್, ಸಾಮಾನ್ಯವಾಗಿ ಹೇಳುವುದಾದರೆ ಇದನ್ನೆಲ್ಲ ಒಂದು ವಿರುದ್ಧವಾದಂಥ ಗುಣಗಳೇ ಇಗೋ ಒಳಗೊಂಡಿರುತ್ತದೆ. ಇದು ಸಮುದಾಯದ ಬಾಹ್ಯ ಪ್ರಪಂಚದ ಬೇಕು ಬೇಡಿಕೆಗಳಿಗೆ ಅನುಗುಣವಾಗಿ ಧನಾತ್ಮಕವಾದ ವರ್ತನೆಗಳಿಗೆ ಅನುಗುಣವಾಗಿ ನಡೀತಕ್ಕಂಥ ಒಂದು ಗುಣ ಈ ಇಗೋನ ಒಳಗೊಂಡಿರುತ್ತದೆ. ಮುಂದುವರೆದು ಬರ್ತಕ್ಕಂಥದ್ದು ಸೂಪರ್ ಇಗೋ, ಅತ್ಯಹಂ. ಅತ್ಯಹಂ ಅಂತಕ್ಕಂಥದ್ದು ಇದು ವ್ಯಕ್ತಿಯ ರಚನೆಯ 3ನೇ ಹಂತವಾಗಿದ್ದು ಇದರಿಂದ ಆಂತರೀಕರಣಗೊಂಡ ನೈತಿಕ ಪ್ರಜ್ಞೆ ಎನಿಸಿಕೊಂಡಿದೆ. ಸೊ ಫ್ರೆಂಡ್ಸ್, ಇದು ವ್ಯಕ್ತಿಯಲ್ಲಿರ್ತಕ್ಕಂಥ ಆಂತರೀಕರಣಗೊಂಡಂಥ ಒಂದು ನೈತಿಕವಾದಂಥ ಪ್ರಜ್ಞೆ ಮೌಲ್ಯ ಇದಾಗಿದೆ. ಇದು ತೋರುವ ಕಾರ್ಯಗಳೆಂದರೆ, ಸೊ ಫ್ರೆಂಡ್ಸ್, ಇಗೋ ಸೂಪರ್ ಇಗೋ ವ್ಯಕ್ತಿಯಲ್ಲಿ ಯಾವ ಒಂದು ಕಾರ್ಯಗಳನ್ನು ಕೈಗೊಳ್ಳುತ್ತದೆ? ಇದು ತತ್ವ, ಆದರ್ಶ ಹಾಗೂ ಸಂಪ್ರದಾಯಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದು. ಸೊ ಫ್ರೆಂಡ್ಸ್, ಇದು ತತ್ವಗಳಿಗೆ ಅನುಗುಣವಾಗಿ, ಆದರ್ಶಗಳಿಗೆ ಅನುಗುಣವಾಗಿ, ಅವರ ಒಂದು ಮಾರ್ಗಗಳಿಗೆ ಅನುಗುಣವಾಗಿ ಕಾರ್ಯ ಮಾಡ್ತಕ್ಕಂಥದ್ದು ಸೂಪರ್ ಈಗೋ ಆಗಿದೆ. ಆದರ್ಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರಿಂದ ಪ್ರಪಂಚದ ಐಹಿಕ ಭೋಗಗಳ ಕಡೆಗೂ ಅವಧಾನವನ್ನು ನಿಯಂತ್ರಿಸಿಕೊಳ್ಳುತ್ತದೆ. ಸೊ ಫ್ರೆಂಡ್ಸ್, ಇದು ತನ್ನ ಭೋಗಗಳು, ತನ್ನ ಆಶಾ ಆಕಾಂಕ್ಷೆಗಳ ಕಡೆಗೂ ನಿಯಂತ್ರಣವನ್ನು ಹಿಡಿದಿಟ್ಟುಕೊಳ್ಳುವುದರ ಮುಖಾಂತರ ಅದರ ಒಂದು ಆದರ್ಶತೆಗಳಿಗೆ ಹೆಚ್ಚಿನ ಒಂದು ಮಾನ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸಿದ್ಧಾಂತದ ಗುಣ ಇದಾಗಿದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿತ್ವ ರಚನೆಯಲ್ಲಿ ಪ್ರಮುಖವಾಗಿ 3 ವಿಧಗಳನ್ನು ಮಂಡಿಸುತ್ತಾರೆ. ಅವು ಇಗೋ ಮತ್ತು ಸೂಪರ್ ಇಗೋ ಅಂತೇಳಿ. ಸೊ ಫ್ರೆಂಡ್ಸ್, ಮುಂದುವರೆದು ಬರ್ತಕ್ಕಂಥ ಒಬ್ಬ ಮನೋವಿಜ್ಞಾನಿ ಅಂದರೆ ಅಲ್ಡರ್ ಅವರ ಒಂದು ಸಿದ್ಧಾಂತ. ಸೊ ಫ್ರೆಂಡ್ಸ್, ಅಲ್ಡರ್ ಅವರು ಕೂಡ ಇವರ ಪ್ರಕಾರ ಪ್ರತಿಯೊಬ್ಬರು ಒಂದು ದೈಹಿಕ ಮತ್ತು ಮಾನಸಿಕವಾಗಿ ಮತ್ತೊಬ್ಬನಿಗೆ ಭಿನ್ನವಾಗಿದ್ದಾನೆ. ಇದಕ್ಕೆ ಕಾರಣ ಅವನಲ್ಲಿರ್ತಕ್ಕಂಥ ವಿವೇಚನಾ ಶಕ್ತಿ. ಸೊ ಫ್ರೆಂಡ್ಸ್, ಮತ್ತೊಬ್ಬ ವ್ಯಕ್ತಿಗಿಂತ ಭಿನ್ನನಾಗಿರಲು ಕಾರಣ ಅವನಲ್ಲಿರ್ತಕ್ಕಂಥ ಸೃಜನಾತ್ಮಕತೆ, ವಿವೇಚನಾ ಶಕ್ತಿ, ಅದೇ ರೀತಿಯಾಗಿ ಅವನು ತನ್ನ ಜೀವನ ಮತ್ತು ವರ್ತನೆಯನ್ನು ರೂಪಿಸಿಕೊಂಡಂಥ ರೀತಿ ಇತ್ಯಾದಿಗಳೇ ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿಯಿಂದ ಭಿನ್ನನನ್ನಾಗಿ ಮಾಡುತ್ತದೆ. ಸೊ ಫ್ರೆಂಡ್ಸ್, ಇದು ವ್ಯಕ್ತಿಯಲ್ಲಿನ ಒಂದು ಭಿನ್ನವಾಗಿದ್ದು ಅದರ ಮುಖಾಂತರನೇ ಅವನು ಗುರುತಿಸಲ್ಪಡುತ್ತಾನೆ. ಅವನಲ್ಲಿರ್ತಕ್ಕಂಥ ಆ ಒಂದು ವಿಶೇಷ ಗುಣದಿಂದಲೇ ಅವನು ಸಮಾಜದಲ್ಲಿ ಆ ಒಂದು ಗುಣದಿಂದ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ. ಈ ಒಂದು ರೀತಿಯ ಒಂದು ಸಿದ್ಧಾಂತವನ್ನು ಮಂಡಿಸಿದವರು ಅಲ್ಡರ್ ಅವರು. ಸೊ ಫ್ರೆಂಡ್ಸ್, ಈ ಒಂದು ಗುಣಾಂಶಗಳ ಆಧಾರದ ಮೇಲೆ ಅಲ್ಡರ್ ಅವರು ಪ್ರಮುಖವಾಗಿ 4 ವ್ಯಕ್ತಿತ್ವದ ಒಂದು ವಿಧಾನಗಳನ್ನು ಮಂಡಿಸುತ್ತಾರೆ. ಸೊ ಫ್ರೆಂಡ್ಸ್, ಪ್ರಮುಖವಾಗಿ ಬರ್ತಕ್ಕಂಥದ್ದು ಪ್ರಭುತ್ವ, ಅದೇ ರೀತಿಯಾಗಿ ಪರಾವಲಂಬನೆ, ಪಾಲಾಯನ ಮತ್ತು ಪರೋಪಕಾರಿ ವ್ಯಕ್ತಿತ್ವದ ಇವು ಪ್ರಮುಖವಾಗಿ 4 ಹಂತಗಳನ್ನು ಮಂಡನೆ ಮಾಡುತ್ತಾರೆ. ಪ್ರಭುತ್ವವಾಗಿರುವುದು, ಪರಾವಲಂಬಿ ಆಗಿರುವುದು, ಅದೇ ರೀತಿಯಾಗಿ ಪಾಲಾಯನ ಮತ್ತು ಪರೋಪಕಾರಿ ಇವೆಲ್ಲ ಗುಣಗಳು ಸಾಮಾನ್ಯವಾಗಿ ವ್ಯಕ್ತಿ ಯಾವಾಗ ಹೊಂದಿರಲು ಸಾಧ್ಯ ಅಂದರೆ ಅವನಲ್ಲಿರ್ತಕ್ಕಂಥ ಒಂದು ಸೃಜನಾತ್ಮಕತೆಯಿಂದ, ವಿವೇಚನೆಯಿಂದ ಒಬ್ಬ ಆದರ್ಶ ವ್ಯಕ್ತಿ ಉತ್ತಮ ವರ್ತನೆಗಳನ್ನು ಒಳಗೊಂಡಿದ್ದಾಗ ಮಾತ್ರ ಈ ಒಂದು ಗುಣಗಳಿಗೆ ಅವನು ಅರ್ಹನಾಗಿರುತ್ತಾನೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಅಲ್ಡರ್ ಅವರು ವ್ಯಕ್ತಿತ್ವದ ರಚನೆಗಳಲ್ಲಿ ಪ್ರಮುಖವಾಗಿ 4 ವಿಧಾನಗಳನ್ನು ಹೇಳುತ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ವ್ಯಕ್ತಿತ್ವದ ರಚನೆಯಲ್ಲಿ ಪ್ರಮುಖವಾದ ಒಂದು ಸಿದ್ಧಾಂತಗಳಾದ ತಿಳಿದುಕೊಂಡೆವು. ಸೊ ಫ್ರೆಂಡ್ಸ್, ಕೊನೆಯದಾಗಿ ಈ ಒಂದು ವ್ಯಕ್ತಿತ್ವದ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯ ಒಂದು ಹಂತವೆಂದರೆ ವ್ಯಕ್ತಿತ್ವ ವಿಕಾಸದಲ್ಲಿ ಶಾಲೆ ಮತ್ತು ಶಿಕ್ಷಕರ ಪಾತ್ರ ಏನು? ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಯೊಂದು ಜೀವಿಯ ಜೀವನದಲ್ಲಿ ಅಥವಾ ಮಗುವಿನ ಒಂದು ಶಿಕ್ಷಣದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರ ಶಾಲೆ ಮತ್ತು ಮನೆಯದ್ದು, ಕುಟುಂಬದ ಒಂದು ಪಾತ್ರ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಗುವಿನ ಮೊದಲ ಪಾಠ ಶಾಲೆ ಮನೆಯಾಗಿರುತ್ತದೆ. ಮನೆಯಿಂದ ಮಗು ಉತ್ತಮ ಗುಣಾಂಶಗಳನ್ನು ಪಡೆದುಕೊಂಡು ಶಾಲೆಗೆ ಬಂದಾಗ ಅವುಗಳ ಒಂದು ರೂಪತೆಗೆ, ಅವುಗಳಿಗೆ ಒಂದು ಜೀವವನ್ನು ತುಂಬತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಶಾಲೆಯಾಗಿದೆ. ಸೊ ಫ್ರೆಂಡ್ಸ್, ಶಾಲೆಯಲ್ಲಿ ಶಿಕ್ಷಕರ ಒಂದು ಕಾರ್ಯ ಅದಾಗಿದೆ. ಹಾಗಾದರೆ ಯಾವ ರೀತಿ ಧನಾತ್ಮಕ ಭಾವನೆಯನ್ನು ಬೆಳೆಸಬಹುದು? ಶಾಲೆಯ ಧನಾತ್ಮಕ ಅನುಭವಗಳನ್ನು ಒದಗಿಸುತ್ತದೆ. ಸೊ ಫ್ರೆಂಡ್ಸ್, ಶಾಲೆ ಮಗುವಿಗೆ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಅನೇಕ ವಿಜ್ಞಾನಿಗಳಾಗಿರ್ಬೋದು, ಅದೇ ರೀತಿಯಾಗಿ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಇತ್ಯಾದಿ ವ್ಯಕ್ತಿಗಳ ಗುಣಾಂಶಗಳು, ಅವರಲ್ಲಿರ್ತಕ್ಕಂಥ ಧನಾತ್ಮಕ ಗುಣಗಳನ್ನು ಮಗುವಿಗೆ ತೋರ್ಪಡಿಸುವುದರ ಮುಖಾಂತರ ಮಗುವಿನಲ್ಲಿ ಧನಾತ್ಮಕ ಅನುಭವವನ್ನು ಬೆಳೆಸಬಹುದು. ಅದೇ ರೀತಿಯಾಗಿ ಶಾಲೆಯಲ್ಲಿ ಮಗುವಿನ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳೆಂದರೆ ಅವರಲ್ಲಿರ್ತಕ್ಕಂಥ ಪಠ್ಯಕ್ರಮ, ಶಿಕ್ಷಕರು ಮತ್ತು ಸಹಪಾಠಿಗಳು. ಸೊ ಫ್ರೆಂಡ್ಸ್, ಈ ಪಠ್ಯಕ್ರಮದ ಒಂದು ರಚನೆ ಮಗುವಿನ ಒಂದು
ಮಾನಸಿಕ ಸಾಮರ್ಥ್ಯ ಅವನ ಒಂದು ಚಟುವಟಿಕೆಗಳ ಆಧಾರದ ಮೇಲೆ ರಚನೆಗೊಂಡಂತ ಒಂದು ಪಠ್ಯಕ್ರಮವಾಗಿರುತ್ತದೆ. ಇದನ್ನ ವ್ಯವಸ್ಥಿತ ರೀತಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಕ್ಕಂಥದ್ದು ಕಾರ್ಯ ಶಿಕ್ಷಕರದು ಆಗಿರುತ್ತದೆ. ಸೊ ಫ್ರೆಂಡ್ಸ್, ಆದ್ದರಿಂದಾಗಿ ಮಗುವಿನ ಒಂದು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ, ಅದೇ ರೀತಿಯಾಗಿ ಪಠ್ಯಕ್ರಮ ಮತ್ತು ಸಹಪಾಠಿಗಳ ಒಂದು ಕಾರ್ಯ ಅತ್ಯಂತ ಪ್ರಮುಖವಾದದ್ದು. ಮುಂದುವರೆದು ಬರ್ತಕ್ಕಂಥದ್ದು ಪಠ್ಯಕ್ರಮ ನಿರ್ವಹಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿರುತ್ತದೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಶಿಕ್ಷಕನು ಸ್ವತಃ ಆದರ್ಶ ಹಾಗೂ ಸಕಾರಗಳ ಮೂರ್ತಿಯಾಗಿದ್ದು ಮಗುವಿನ ಒಂದು ಪಠ್ಯಕ್ರಮ ನಿರ್ವಹಣೆಯಲ್ಲಿ ನನ್ನ ಶಿಕ್ಷಣ ವೃತ್ತಿಯ ಕುರಿತು ಉತ್ತಮವಾದಂಥ ಮನೋಭಾವವನ್ನು ಒಳಗೊಂಡವನಾಗಿ ತನ್ನ ಕಾರ್ಯವನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಿದಾಗ ಮಗುವಿನ ಒಂದು ಉತ್ತಮವಾದಂಥ ಒಂದು ಗುಣಾಂಶಗಳನ್ನು ಬೆಳೆಯಲು ಮತ್ತು ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಸಹಾಯಕಾರಿಯಾಗಲು ಸಾಧ್ಯವಾಗುತ್ತೆ. ಆದ್ದರಿಂದಾಗಿ ಪಠ್ಯಕ್ರಮ ನಿರ್ವಹಣೆ ವ್ಯವಸ್ಥಿತವಾಗಿ ಮಾಡುವುದು ಶಿಕ್ಷಕನ ಒಂದು ಮಹತ್ವಪೂರ್ಣವಾದಂಥ ಕಾರ್ಯ ಆಗಿದೆ. ಅಷ್ಟೇ ಅಲ್ಲದೆ ಶಿಕ್ಷಕರು ಮಗುವಿನ ಕಲಿಕೆಯ ಕುರಿತಾಗಿ ಕಾಳಜಿ ವಹಿಸುವಂತವರಾಗಿರಬೇಕು. ಸೊ ಫ್ರೆಂಡ್ಸ್, ಯಾವ ರೀತಿ ಕಾಳಜಿ ವಹಿಸುವಂತವರಾಗಿರಬೇಕೆಂದರೆ ಮಗುವಿನಲ್ಲಿರ್ತಕ್ಕಂಥ ವಿಶಿಷ್ಟವಾದಂಥ ಗುಣಗಳನ್ನು ಗುರುತಿಸಿ ಆ ಒಂದು ಹಂತದಲ್ಲಿ ಮಗು ಮುಂದುವರಿಯುವಂತೆ ಪ್ರೇರಣೆಯನ್ನು ನೀಡುವುದು. ಈ ಮುಖಾಂತರ ಶಿಕ್ಷಕರು ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊಂದಿರುವ ಮಗುವನ್ನು ತನ್ನ ಪ್ರತಿಭೆಯ ಸಹಾಯದಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಲು ಸಾಧ್ಯವಾಗುತ್ತದೆ. ಸೊ ಫ್ರೆಂಡ್ಸ್, ಅಷ್ಟೇ ಅಲ್ಲದೆ ಮಕ್ಕಳ ಒಂದು ಸಾಮಾಜಿಕ, ಸಾಂಸ್ಕೃತಿಕ, ನೈತಿಕ, ಧಾರ್ಮಿಕ ಮೌಲ್ಯಗಳನ್ನು ತಿಳಿಸಿಕೊಡಬೇಕು. ಸೊ ಫ್ರೆಂಡ್ಸ್, ಮಗುವಿನಿಗೆ ತನ್ನ ಒಂದು ಧರ್ಮದ, ಅದೇ ರೀತಿಯಾಗಿ ಸಂಸ್ಕೃತಿಯ, ಅದೇ ರೀತಿಯಾಗಿ ಒಂದು ಮೌಲ್ಯಗಳ ಒಂದು ನೈತಿಕ ಮೌಲ್ಯಗಳ ಗುಣವನ್ನು ಬೆಳೆಸುವಲ್ಲಿ, ಅದರ ಮುಖಾಂತರ ಮಗುವಿನ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಅದೇ ರೀತಿಯಾಗಿ ಆದರ್ಶ ಗುಣಗಳ ಜೀವನದಲ್ಲಿ ಆದರ್ಶ ಗುಣವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಯ ಜೀವನದ ಶೈಲಿಯನ್ನು ಹೇಳುವುದರ ಮುಖಾಂತರ ಮಗುವಿನಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಬಹುದು. ಅದೇ ರೀತಿಯಾಗಿ ಉತ್ತಮ ಅಭಿರುಚಿ ಮತ್ತು ಅಭ್ಯಾಸಗಳನ್ನು ಪ್ರೋತ್ಸಾಹಿಸುವುದು, ಮಕ್ಕಳಲ್ಲಿರ್ತಕ್ಕಂಥ ಉತ್ತಮವಾದಂಥ ಗುಣಗಳನ್ನು, ಅಭ್ಯಾಸಗಳನ್ನು ಪ್ರೋತ್ಸಾಹಿಸುವುದರ ಮುಖಾಂತರ ಮಗುವಿನ ಉತ್ತಮ ವ್ಯಕ್ತಿತ್ವದ ವಿಕಾಸವನ್ನು ಮಾಡಲು ಸಾಧ್ಯವಾಗುತ್ತದೆ. ದೈಹಿಕ ನ್ಯೂನತೆಗಳನ್ನು ದೈಹಿಕ ನ್ಯೂನತೆಗಳಿಂದ ಒಡಗೂಡಿದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಅವರಿಗೆ ಪ್ರತ್ಯೇಕವಾಗಿ ಉಳಿದಂತೆ ಗಮನ ನೀಡಬೇಕು. ಸೊ ಫ್ರೆಂಡ್ಸ್, ಮಗು ದೈಹಿಕ ನ್ಯೂನತೆಯನ್ನು ಒಳಗೊಂಡಿದ್ದಾದಲ್ಲಿ ಮಗು ಶಾಲೆಯಲ್ಲಿ ಪ್ರತ್ಯೇಕ ಮಗುವಾಗಿ, ಒಬ್ಬಂಟಿ ಮಗುವನ್ನಾಗಿ ಮಾಡದೆ ಮಗು ಎಲ್ಲರೊಂದಿಗೆ ಬೆರೆಯುವಂತೆ ಮಾಡಿ ಮಗುವಿನಲ್ಲಿ ಕಲಿಕೆಯ ಕುರಿತಾಗಿ ಉತ್ತಮವಾದಂಥ ಒಂದು ಗುಣ ಸ್ವಭಾವಗಳನ್ನು ಬೆಳೆಸುವುದು ಶಿಕ್ಷಕರ ಒಂದು ಕಾರ್ಯವಾಗಿದೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಯೋಗ್ಯ ವರ್ತನೆಗಳನ್ನು ಪ್ರಶಂಸಿಸಿ, ಮಕ್ಕಳಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನು ಗುರುತಿಸಿ ಆ ಗುಣಗಳೆಡೆಗೆ ಮಗುವನ್ನು ಮುಂದುವರಿಸುವುದರ ಮುಖಾಂತರ ಒಳ್ಳೆಯ ಒಂದು ನಾಗರಿಕನನ್ನಾಗಿ, ಮಗುವನ್ನು ಒಳ್ಳೆಯ ಪ್ರಜೆಯನ್ನಾಗಿ ಮಾಡುವಲ್ಲಿ ಶಿಕ್ಷಕರ ಒಂದು ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಸೊ ಫ್ರೆಂಡ್ಸ್, ಇಷ್ಟು ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಅಲ್ಡರ್ ಅವರ ಒಂದು ವ್ಯಕ್ತಿತ್ವ ವಿಕಾಸದ ಕುರಿತಾಗಿ. ಸೊ ಫ್ರೆಂಡ್ಸ್, ಇಂದಿನ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಅನ್ನು ಮಾಡಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.